ಬೈಗಮಿ ಅಂತ ಪದ ಬಳಸಿದ್ದಾರೆ ಸರ್. ದ್ವಿಪತ್ನಿತ್ವ ಜೀವನದಲ್ಲಿ ಕೆಲವು ಬಾರಿ ಕೆಲವು ಘಟನೆಗಳು ನಡೆದಿರ್ತವೆ. ನಾನು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಸಾರ್ವಜನಿಕವಾಗಿ ಒಪ್ಕೊಂಡಿರ್ತಕ್ಕಂಥವನು. ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗಷ್ಟೇ ಕುಮಾರಸ್ವಾಮಿ ಅವರು ಬಿಡದಿಯಲ್ಲಿ 200 ಎಕರೆ ಆಸ್ತಿ ಮಾಡಿದ್ದಾರೆ. 80 ಲಕ್ಷ ವಾಚ್ ಅನ್ನ ಕಟ್ತಾರೆ ಅಂತೆಲ್ಲ ಆರೋಪಗಳು ಕೇಳಿ ಬಂದಿದ್ವು. ಅಸಲಿಗೆ ಕುಮಾರಸ್ವಾಮಿ ಅವರು ಕರ್ನಾಟಕಕ್ಕೆ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಮಾಡಿರುವಂತಹ ಒಟ್ಟು ಆಸ್ತಿ ಎಷ್ಟು ಕೋಟಿ ಗೊತ್ತಾ? ರಾಜಕೀಯಕ್ಕೆ ಬರೋಕೆ ಮುಂಚೆ ಕುಮಾರಸ್ವಾಮಿ ಅವರು ಏನ್ ಕೆಲಸ ಮಾಡ್ತಿದ್ರು ಅಂತ ಗೊತ್ತಾ? ಮೊದಲನೇ ಹೆಂಡತಿ ಅನಿತಾ ಕುಮಾರಸ್ವಾಮಿ ಇದ್ರೂ ಕೂಡ ಕುಮಾರಸ್ವಾಮಿ ಅವರು ನಟಿ ರಾಧಿಕಾರನ್ನ 2ನೇ ಮದುವೆಯಾಗಿದ್ದು ಯಾಕೆ? ಇನ್ನು ರಾಧಿಕಾರನ್ನ ಕುಮಾರಸ್ವಾಮಿ ಅವರು ಮದುವೆ ಆಗಲು ಕಾರಣ ತಿಳಿದ್ರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ. ಅಚ್ಚರಿಯ ವಿಷಯ ಏನಪ್ಪಾ ಅಂತಂದ್ರೆ, ಕುಮಾರಸ್ವಾಮಿಗಿಂತ ಅವರ ಇಬ್ಬರ ಪತ್ನಿಯರ ಬಳಿ ಅತಿ ಹೆಚ್ಚು ಆಸ್ತಿ ಇದೆ ಮತ್ತು ಇಬ್ಬರು ಪತ್ನಿಯರ ಆಸ್ತಿಗಳು 100 ಕೋಟಿಗಳಿವೆ. ಇಬ್ಬರಲ್ಲಿ ಯಾರ ಬಳಿ ಅತಿ ಹೆಚ್ಚು ಆಸ್ತಿ ಇದೆ ಅಂತ ಗೊತ್ತಾ? ಇನ್ನು ಕುಮಾರಸ್ವಾಮಿ ಹಾಗೂ ರಾಧಿಕಾರ ಮಗಳಾದ ಶಮಿಕಾ ಕುಮಾರಸ್ವಾಮಿ ಈಗ ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಾ? ಇನ್ನು ಕುಮಾರಸ್ವಾಮಿಗೆ ಜೀವನದಲ್ಲಿರುವ ಏಕೈಕ ಆಸೆ ಏನು ಅಂತ ಗೊತ್ತಾ? ಈ ಎಲ್ಲ ವಿವರವನ್ನ ತಿಳಿದುಕೊಳ್ಬೇಕಾದ್ರೆ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ಬಡವರಿಗೆ ರೈತರ ಸಾಲ ಮನ್ನಾ ಮಾಡಿರುವ ಕುಮಾರಸ್ವಾಮಿ ಅವರು ಮುಂದೊಂದು ದಿನ ಕರ್ನಾಟಕದ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಇನ್ನು 2028 ಕರ್ನಾಟಕ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಧಿಕಾರಕ್ಕೆ ಬರುತ್ತಾ ಅಥವಾ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಕುಮಾರಸ್ವಾಮಿ ಅವರು ಒಂದಲ್ಲ ಬದಲಿಗೆ 2 ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರು. ಅವರ 2 ಅವಧಿಯಲ್ಲಿ ಜನರಿಗೆ ಉಪಯೋಗವಾಗುವಂತಹ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ರು. ಆದರೆ ರಾಜಕೀಯಕ್ಕೆ ಬರೋಕೆ ಮುಂಚೆ ಅಂದ್ರೆ 2004ರಲ್ಲಿ ಕುಮಾರಸ್ವಾಮಿ ಅವರ ಆಸ್ತಿ ಕೇವಲ 3,67 ಲಕ್ಷ ರೂಪಾಯಿ. ಆದ್ರೆ ಈಗ 2026ರಲ್ಲಿ ಅವರ ಆಸ್ತಿ ಬರೋಬ್ಬರಿ 250 ಕೋಟಿ ರೂಪಾಯಿ ದಾಟಿದೆ. ಇದನ್ನೆಲ್ಲ ಕುಮಾರಸ್ವಾಮಿ ಅವರು ಸಂಪಾದಿಸಿದ್ದಾದ್ರೂ ಹೇಗೆ? ಎಲ್ಲವನ್ನ ನೋಡುವ ಮುನ್ನ ಕುಮಾರಸ್ವಾಮಿ ಅವರ ಹಿನ್ನೆಲೆಯನ್ನ ಸ್ವಲ್ಪ ವಿವರವಾಗಿ ನೋಡೋಣ ಬನ್ನಿ. ಸ್ನೇಹಿತರೆ, ಕುಮಾರಸ್ವಾಮಿ ಅವರು ಜನಿಸಿದ್ದು ಡಿಸೆಂಬರ್ 16, 1959ರಂದು. ಅಂದರೆ ಈಗ ಅವರಿಗೆ 66 ವರ್ಷ ವಯಸ್ಸು. ಇವರು ಹುಟ್ಟಿದ್ದು ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ. ಇನ್ನು ತಂದೆ ಎಚ್ ಡಿ ದೇವೇಗೌಡ ಹಾಗೂ ತಾಯಿ ಬಂದು ಚೆನ್ನಮ್ಮ ಅಂತ. ಈ ದಂಪತಿಯ 6 ಮಕ್ಕಳಲ್ಲಿ 3ನೇಯವರಾಗಿ ಕುಮಾರಸ್ವಾಮಿ ಅವರು ಜನಿಸಿದ್ರು. ಇನ್ನು ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಕುಮಾರಸ್ವಾಮಿ ಅವರು ಜನಿಸಿದಾಗ ಅವರ ತಂದೆ ದೇವೇಗೌಡರು ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ಇನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿನ MES ಸಂಸ್ಥೆಯಲ್ಲಿ ಹೈಸ್ಕೂಲ್ ಅನ್ನ ಮುಗಿಸಿದ್ರು. ಜಯನಗರದ ವಿಜಯ ಕಾಲೇಜ್ನಲ್ಲಿ PUC ಮಾಡಿ ನ್ಯಾಷನಲ್ ಕಾಲೇಜ್ನಲ್ಲಿ BSc ಪದವಿಯನ್ನ ಪಡೆದರು. ಇನ್ನು ಓದೋದ್ರಲ್ಲಿ ಕುಮಾರಸ್ವಾಮಿ ಅವರು ಅಷ್ಟಕ್ಕಷ್ಟೇ. ಒಂದ್ಸಲ ಪರೀಕ್ಷೆಯಲ್ಲಿ ಕಾಪಿ ಹೊಡೆದು ಕೂಡ ಸಿಕ್ಕಿಬಿದ್ದಿದ್ರು. ಇನ್ನು ಕುಮಾರಸ್ವಾಮಿ ಅವರಿಗೆ 26 ವರ್ಷ ವಯಸ್ಸಾಗ್ತಿದ್ದಂತೆಯೇ ಅನಿತಾ ಕುಮಾರಸ್ವಾಮಿ ಅವರೊಂದಿಗೆ ಮದುವೆ ಆಯಿತು. 1986ರಲ್ಲಿ ಮದುವೆ ಆದರೆ 1988ನೇ ಇಸವಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಜನಿಸಿದ್ರು. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅನೇಕ ಬಿಸ್ನೆಸ್ಗಳನ್ನ ಮಾಡ್ತಿದ್ರು. ಆದರೆ ಯಾವುದೂ ಕೂಡ ಕೈ ಹಿಡಿತಿರ್ಲಿಲ್ಲ. ಇನ್ನು 1994ರಲ್ಲಿ ದೇವೇಗೌಡರವರು ಕರ್ನಾಟಕದ ಮುಖ್ಯಮಂತ್ರಿ ಆದ್ರು. ಆಗಲೇ ಕುಮಾರಸ್ವಾಮಿ ಅವರು ಕನ್ನಡ ಚಿತ್ರರಂಗಕ್ಕೆ ಡಿಸ್ಟ್ರಿಬ್ಯೂಟರ್ ಆಗಿ ಎಂಟ್ರಿಯನ್ನ ಕೊಟ್ರು. ಅಷ್ಟೇ ಅಲ್ಲದೆ ಚನ್ನಾಂಬಿಕಾ ಫಿಲ್ಮ್ಸ್ ಬ್ಯಾನರ್ ಹುಟ್ಟಾಕಿ ಸೂರ್ಯವಂಶ, ಗಲಾಟೆ ಅಳಿಯಂದ್ರು, ಚಂದ್ರ ಚಕೋರಿಯಂತಹ ಹಿಟ್ ಸಿನಿಮಾಗಳನ್ನ ನಿರ್ಮಾಣ ಕೂಡ ಮಾಡಿದ್ರು. ಸಿನಿಮಾಗಳಲ್ಲಿ ಒಳ್ಳೆ ಯಶಸ್ಸನ್ನ ಕೂಡ ಕಂಡ್ರು. ಆದರೆ ತಂದೆ ದೇವೇಗೌಡರು ಭಾರತದ ಪ್ರಧಾನಮಂತ್ರಿ ಆಗ್ಬಿಟ್ರು. ಆಗಲೇ ತಂದೆಯ ಅನೇಕ ಕೆಲಸಗಳನ್ನ ನೋಡ್ಕೊಳ್ತಿದ್ರು ಕುಮಾರಸ್ವಾಮಿ ಅವರು. ಆಗಲೇ ಸ್ವಲ್ಪ ರಾಜಕೀಯದ ಮೇಲೆ ಒಲವು ಶುರುವಾಯಿತು. ಮೊದಲ ಬಾರಿಗೆ 1996ರಲ್ಲಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಮೊದಲ ಬಾರಿಯೇ ಗೆದ್ದುಬಿಟ್ರು. ಇಲ್ಲಿಂದ ಕುಮಾರಸ್ವಾಮಿ ಅವರು ಸಕ್ರಿಯ ರಾಜಕಾರಣಕ್ಕೆ ಎಂಟ್ರಿಯನ್ನ ಕೊಟ್ರು. ಇನ್ನು 1999ನೇ ಇಸವಿಯಲ್ಲಿ ಲೋಕಸಭಾ ಹಾಗೂ ವಿಧಾನಸಭಾ 2 ಚುನಾವಣೆಯಲ್ಲಿ ನಿಂತು ಸೋಲನ್ನ ಅನುಭವಿಸಿದ್ರು. ಇನ್ನು 2004ರಲ್ಲಿ ಮೊದಲ ಬಾರಿಗೆ ರಾಮನಗರದಿಂದ ಶಾಸಕರಾದರು ಹಾಗೂ 2006ರಲ್ಲಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಕರ್ನಾಟಕದ ಮುಖ್ಯಮಂತ್ರಿಯೇ ಆಗ್ಬಿಟ್ರು. ಆದರೆ ದೇವೇಗೌಡರಿಗೆ ಹಾಗೂ ಕುಮಾರಸ್ವಾಮಿ ಅವರ ಅಣ್ಣನಾದ ರೇವಣ್ಣರವರಿಗೆ ಬಿಜೆಪಿ ಜೊತೆ ಮೈತ್ರಿ ಇಷ್ಟವಿರಲಿಲ್ಲ. ಕುಮಾರಸ್ವಾಮಿ ಅವರು ಬಿಜೆಪಿಯೊಂದಿಗೆ 2020 ಒಪ್ಪಂದವನ್ನ ಹಾಕೊಂಡಿದ್ರು.
ಅಂದ್ರೆ ಮೊದಲ 20 ತಿಂಗಳು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರೆ ಮುಂದಿನ 20 ತಿಂಗಳು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕಿತ್ತು. ಆದರೆ ಯಡಿಯೂರಪ್ಪನವರಿಗೆ ಅಧಿಕಾರವನ್ನ ಹಸ್ತಾಂತರಿಸುವಲ್ಲಿ ಉಲ್ಟಾ ಹೊಡೆದ್ರು. ಆಗ ಮತ್ತೆ ಚುನಾವಣೆಗೆ ಹೋಗಿ ಜೆಡಿಎಸ್ ಹೀನಾಯವಾಗಿ ಸೋತರು ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು. ಇದಾದ ಬಳಿಕ ಪ್ರತಿ ಚುನಾವಣೆಯಲ್ಲೂ ಜೆಡಿಎಸ್ನ MLAಗಳು ಕಡಿಮೆಯಾಗ್ತಾ ಹೋದ್ರು. ಮತ್ತೆ ಎರಡನೇ ಬಾರಿಗೆ 2018ರಲ್ಲಿ ಕಾಂಗ್ರೆಸ್ನ ಬೆಂಬಲದೊಂದಿಗೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದರು. ಈ ಬಾರಿ ಕೇವಲ 14 ತಿಂಗಳುಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ರು. ಇನ್ನು 2010ರಲ್ಲಿ ಕುಮಾರಸ್ವಾಮಿ ಅವರ ಎರಡನೇ ಮದುವೆ ಗುಟ್ಟು ರಟ್ಟಾಯಿತು. 2010ರಲ್ಲಿ ರಾಧಿಕಾ ರವರು ಖಾಸಗಿ ನ್ಯೂಸ್ ಚಾನೆಲ್ ಒಂದಕ್ಕೆ ಸಂದರ್ಶನವನ್ನ ಕೊಡುವಾಗ ಈ ವಿಷಯವನ್ನ ಹೇಳಿಬಿಟ್ರು. ಕುಮಾರಸ್ವಾಮಿ ಅವರು ನಮ್ಮ ಮನೆಯವರು, 2006ರಲ್ಲೇ ನಾವಿಬ್ರು ಮದುವೆ ಆಗಿದ್ವಿ ಎಂದು ಹೇಳಿಬಿಟ್ರು. ಈ ವಿಷಯ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ವಿಷಯವನ್ನ ಆಗ ಕುಮಾರಸ್ವಾಮಿ ಅವರನ್ನ ಕೇಳಿದಾಗ ನಾನೇನು ಮಾತನಾಡಲ್ಲ, ಟೈಮ್ ಬಂದಾಗ ಎಲ್ಲವನ್ನ ಹೇಳ್ತೀನಿ ಅಂತ ಹೇಳಿದ್ರು. ಇನ್ನು ಕುಮಾರಸ್ವಾಮಿ ಅವರು ಯಾಕೆ ರಾಧಿಕಾರನ್ನ ಮದುವೆ ಆಗಿದ್ದು ಅಂತಂದ್ರೆ, ಕುಮಾರಸ್ವಾಮಿ ಅವರು 2006ರಲ್ಲಿ ಮೊದಲನೇ ಬಾರಿಗೆ CM ಆಗಿದ್ದಾಗ ಯಾರೋ ಒಬ್ಬ ಜ್ಯೋತಿಷಿಗಳು ಕುಮಾರಸ್ವಾಮಿ ಅವರಿಗೆ ಹೇಳಿದ್ರಂತೆ, ನೀನು ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕಾದ್ರೆ ಒಬ್ಬ ನಟಿಯನ್ನ ಮದುವೆ ಆಗಬೇಕು ಎಂದು. ಈ ಕಾರಣದಿಂದಾನೇ ಕುಮಾರಸ್ವಾಮಿ ಅವರು ರಾಧಿಕಾರನ್ನ ಮದುವೆ ಆದ್ರು ಅನ್ನುವಂಥ ಸುದ್ದಿಗಳು ಹರಿದಾಡಿದ್ವು. ಇನ್ನು ವಕೀಲರೊಬ್ಬರು ಕುಮಾರಸ್ವಾಮಿ ಅವರು 2 ಮದುವೆ ಮಾಡಿಕೊಂಡು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಎಂದು ಹೈಕೋರ್ಟ್ಗೆ PILನ ಸಲ್ಲಿಸಿದ್ರು. ಆದರೆ ಅವರ ಎರಡನೇ ಮದುವೆಗೆ ಯಾವುದೇ ಒಂದು ಸಾಕ್ಷ್ಯಾಧಾರಗಳು ಸಿಗದ ಕಾರಣ ಕೇಸ್ ವಜಾಗೊಂಡಿತು. ಇನ್ನು ಈ ವಿಚಾರದ ಬಗ್ಗೆ ಮಾಧ್ಯಮದವರು ನಿಖಿಲ್ ಕುಮಾರಸ್ವಾಮಿ ಅವರನ್ನ, ಶಮಿಕಾ ಕುಮಾರಸ್ವಾಮಿ ನಿಮ್ಮ ಮಲ ಸಹೋದರಿ ಅಲ್ವಾ, ಅವರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದಾಗ ನಿಖಿಲ್ ರವರು, ನಮ್ಮ ತಂದೆಗೆ ನಾನು ಒಬ್ನೇ ಮಗ, ನನಗೆ ಯಾವ ಶಮಿಕಾನೂ ಗೊತ್ತಿಲ್ಲ ಅಂತ ಹೇಳಿದ್ರು. ಅವಳನ್ನ ಸಹೋದರಿ ಅಂತ ಒಪ್ಕೊಳ್ಳೋ ಅಷ್ಟು ದೊಡ್ಡ ಮನಸ್ಸು ನನಗಿಲ್ಲ. ಈ ವಿಚಾರವನ್ನ ಏನಾದರೂ ಕೇಳೋ ಹಾಗಿದ್ರೆ ನಮ್ಮ ತಂದೆಯವರನ್ನ ಕೇಳಿ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರು. ಇನ್ನು ಇತ್ತೀಚೆಗಷ್ಟೇ ರಾಧಿಕಾ ಕುಮಾರಸ್ವಾಮಿ ಅವರು ಇಂಟರ್ವ್ಯೂ ಒಂದರಲ್ಲಿ ತಮ್ಮ ಮಗಳ ಬಗ್ಗೆ ಹೇಳಿಕೊಂಡ್ರು. ಮಗಳನ್ನ ದೊಡ್ಡ ಟೆನ್ನಿಸ್ ಪ್ಲೇಯರ್ ಮಾಡಬೇಕೆಂಬ ಮಹದಾಸೆ ಇದೆ. ಮಗಳು ಕೂಡ ಹಗಲು ರಾತ್ರಿ ಎನ್ನದೆ ಅದಕ್ಕಾಗಿ ಕಷ್ಟಪಡ್ತಿದ್ದಾಳೆ. ಇನ್ನು ಈಗ ಕುಮಾರಸ್ವಾಮಿ ಅವರು ರಾಧಿಕಾ ಕುಮಾರಸ್ವಾಮಿ ಅವರ ಬಗ್ಗೆ ಎಲ್ಲೂ ಕೂಡ ಮಾತನಾಡಲ್ಲ. ರಾಧಿಕಾ ಯಾರು ಅಂತ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಇನ್ನು ರಾಧಿಕಾ ಕುಮಾರಸ್ವಾಮಿ ಅವರು ತಮ್ಮ ಸ್ವಂತ ಬ್ಯಾನರ್ನಲ್ಲಿ ಸಿನಿಮಾಗಳನ್ನ ನಿರ್ಮಾಣ ಮಾಡುತ್ತಾ ಜೀವನವನ್ನ ನಡೆಸುತ್ತಿದ್ದಾರೆ. ಇನ್ನು ಆಸ್ತಿಗಳ ವಿಚಾರಕ್ಕೆ ಬರೋದಾದ್ರೆ ರಾಧಿಕಾ ಕುಮಾರಸ್ವಾಮಿ ಅವರ ಆಸ್ತಿ ಈಗ ಅವರೇ ಘೋಷಣೆ ಮಾಡಿಕೊಂಡಿರೋದು ಬರೋಬ್ಬರಿ 124 ಕೋಟಿ ರೂಪಾಯಿ. ಇನ್ನು ಕುಮಾರಸ್ವಾಮಿ ಅವರ ವಿಷಯಕ್ಕೆ ಬರೋದಾದ್ರೆ ಸ್ನೇಹಿತರೆ, 2004ರಲ್ಲಿ ಕುಮಾರಸ್ವಾಮಿ ಅವರು ಮೊದಲ ಬಾರಿಗೆ MLA ಆದಾಗ ಅವರ ಆಸ್ತಿ ಬರೋಬ್ಬರಿ 3,67,00,000 ರೂಪಾಯಿ ಇತ್ತು. ಆದರೆ ಈಗ 2026ರ ವೇಳೆಗೆ ಅವರ ಆಸ್ತಿ ಬರೋಬ್ಬರಿ 217 ಕೋಟಿ ರೂಪಾಯಿ ಎಂದು ಕುಮಾರಸ್ವಾಮಿ ಅವರೇ ಘೋಷಣೆ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಅವರ ಪತ್ನಿಯಾದ ಅನಿತಾ ಕುಮಾರಸ್ವಾಮಿ ಅವರ ಆಸ್ತಿ ಬರೋಬ್ಬರಿ 154 ಕೋಟಿ ರೂಪಾಯಿ ಇದೆ. ಇನ್ನು ಜಮೀನಿನ ವಿಚಾರಕ್ಕೆ ಬರೋದಾದ್ರೆ ಕುಮಾರಸ್ವಾಮಿ ಅವರ ಬಳಿ ಒಟ್ಟು 110 ಎಕರೆಯಷ್ಟು ಜಮೀನು ಇದೆ ಎಂದು ಅವರೇ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ. ಆದರೆ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಹೇಳೋದು 200 ಎಕರೆಗಿಂತ ಜಾಸ್ತಿ ಜಮೀನನ್ನ ಕುಮಾರಸ್ವಾಮಿ ಅವರು ಇಟ್ಕೊಂಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇಂದಿಗೂ ಕುಮಾರಸ್ವಾಮಿ ಅವರು ವ್ಯವಸಾಯವನ್ನ ಮಾಡ್ತಿದ್ದಾರೆ. ಇನ್ನು ಕುಮಾರಸ್ವಾಮಿಗಿರುವ ಏಕೈಕ ಆಸೆ ಏನಪ್ಪಾ ಅಂತಂದ್ರೆ ತನ್ನ ಮಗ ನಿಖಿಲ್ ಕುಮಾರಸ್ವಾಮಿಯನ್ನ MLA ಮಾಡಬೇಕು ಅಂತ. ಯಾಕಂತಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿಯವರೆಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ದಾರೆ. ಅದಕ್ಕಾಗಿ ಮಗನನ್ನ ಶಾಸಕ ಮಾಡಲೇಬೇಕು ಎಂದು ಅವರ ಮಹದಾಸೆಯಾಗಿದೆ. ಇನ್ನು ಕುಮಾರಸ್ವಾಮಿ ಅವರು ಈಗ ಕೇಂದ್ರದಲ್ಲಿ ಮಂತ್ರಿ. ಅವರ ಮೇಲೆ ಒಟ್ಟು 19 ಕೇಸ್ಗಳಿವೆ. ಕರ್ನಾಟಕದಲ್ಲಿ ಬಿಜೆಪಿ ಹೆಸರಿಗಷ್ಟೇ ವಿರೋಧ ಪಕ್ಷ, ಆದರೆ ನಿಜವಾದ ವಿರೋಧ ಪಕ್ಷದ ನಾಯಕ ಅಂತಂದ್ರೆ ಅದು ಕುಮಾರಸ್ವಾಮಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕರ್ನಾಟಕದ ಬಿಡದಿ ರೈತರ ಸಮಸ್ಯೆ ಇರಬಹುದು, ಯಾವುದೇ ಒಂದು ಸಮಸ್ಯೆ ಇರಬಹುದು, ಅದನ್ನ ದಾಖಲೆಗಳ ಸಮೇತ ವಿರೋಧಿಸ್ತಾರೆ. ಇನ್ನು 2028ಕ್ಕೆ ಕರ್ನಾಟಕದಲ್ಲಿ ಚುನಾವಣೆ ನಡೆದಾಗ ಕುಮಾರಸ್ವಾಮಿ ಅವರೇ NDA ಮೈತ್ರಿಯ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ಹಲವರು ನಂಬ್ತಾರೆ. ಇನ್ನು ನಿಮಗೇನನ್ಸುತ್ತೆ, 2028ಕ್ಕೆ ಕುಮಾರಸ್ವಾಮಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.